ಎಂಟಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೆರೆಕಲ್ ಕ್ರಾಸ್ನಲ್ಲಿ ಎಲ್ಲ ನಿಂದಪ್ಪ ಆಶ್ರಮ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಆಶ್ರಮ ಇದೆ. ಅಲ್ಲಿ ನಮ್ಮ ಸ್ನೇಹಿತರಾದಂತಹ ರಾಮಕೃಷ್ಣಪ್ಪನವರು ಅವಿರತವಾಗಿ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ತಮ್ಮ ತನು ಮನ ಧನ ಎಲ್ಲವನ್ನೂ ಕೂಡ ಆ ಗುರುವಿಗೆ ಅರ್ಪಣೆ ಮಾಡಿಬಿಟ್ಟು ಕಾಲಾನುಕಾಲದಿಂದಲೂ ಕೂಡ ಒಂದು ದೈವಭಕ್ತಿ ಉಳ್ಳವರಾಗಿ ಒಂದು ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನಗಳಿಗೆ ಬುದ್ಧಿವಾದ ಹೇಳೋದು, ಒಂದು ತತ್ವಚಿಂತನೆಯನ್ನು ಮಾಡೋದು, ಒಂದು ಭಕ್ತಿ ಪ್ರಸಾರ ಮಾಡೋದು, ಇವೆಲ್ಲವನ್ನು ಕಾಯಕವನ್ನು ಮಾಡಿಕೊಂಡಿರುವಂತಹ ರಾಮಕೃಷ್ಣಪ್ಪನವರ ಕುಟುಂಬ ಅವರ ತಲೆಮಾರುಗಳಿಂದಲೂ ಕೂಡ ಭಕ್ತಿ, ಆಧ್ಯಾತ್ಮ ಮತ್ತು ಅವಧೂತರ ಪರಂಪರೆಯ ಒಂದು ಶರಣ ಮಾರ್ಗದಲ್ಲಿ ನಡೆದಿದೆ. ಗುರು ಅವಧೂತರ ಒಂದು ಸಿದ್ಧಾವರೂಢರ ಪರಂಪರೆಗೆ ಸೇರಿದಂತಹ ಇವರ ತಾತ ಮುತ್ತಾತರ ಕಾಲದ ಒಂದು ಯೋಗಿ ಪರಂಪರೆ ಬಹಳ ಅಮೂಲ್ಯವಾದಂಥದ್ದು. ಅವರ ಒಂದು ಗದ್ದುಗೆಗಳು ಒಳಗಡೆ ಇವೆ, ಅವನ್ನು ಕೂಡ ನೋಡೋಣ. ನೋಡಿ, ಅವರಿಗೆ ಭಕ್ತಿಪೂರ್ವಕವಾಗಿ ನಾನು ಕಲಾವಿದನಾಗಿ ಅವರಿಗೆ ಮಾತಾಡಿಕೊಂಡು ಒಂದು ಕಿರುದಾದಂತಹ ಕಲಾ ಸೇವೆಯನ್ನು ಮಾಡ್ಕೊಂಡಿದ್ದೀನಿ. ತಾಯಿ ಚಾಮುಂಡೇಶ್ವರಿಯ ಚಿತ್ರವನ್ನು ಬರ್ತಿದ್ದಾರೆ, ಅಲ್ಲಿ ದಿನವೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಇಲ್ಲಿ ಗುರು ವಾಲ್ಮೀಕಿಯವರ ಒಂದು ಭಾವಚಿತ್ರವನ್ನು ಬರ್ತಿದ್ದಾರೆ. ಇಲ್ಲಿ ರೈತನೇ ದೇವರು ಅಂತ ಹೇಳ್ಬಿಟ್ಟು, ರೈತನಿಗಿಂತ ಇನ್ಯಾರಪ್ಪ ದೇವರು ಅನ್ನ ಕೊಡ್ತಾನೆ ಅಂತ ಹೇಳ್ಬಿಟ್ಟು ರೈತನೇ ದೇವರು ಅಂತ ಗಾಡಿ ಹೊಡೆಯುವಂಥ ಒಂದು ರೈತನ ಚಿತ್ರ ಬರ್ತಿದ್ದಾರೆ. ಅಲ್ಲೇ ಒಂದು ಅದ್ಭುತವಾದಂಥ ಜನಸೇವೆಯನ್ನು ಮಾಡ್ತಾ ಇರೋಂಥ ಇವರಿಗೆ ಪಾಪ ಈ ಆಶ್ರಮದ ಒಂದು ಉನ್ನತಿಗೆ ಯಾವುದೇ ಒಂದು ಧನ ಆರ್ಥಿಕ ನೆರವು ಇಲ್ಲ, ಕುಂಟುತ್ತಾ ಸಾಗಿದೆ. ಯಾರಾದರೂ ಕೂಡ ಆರ್ಥಿಕ ಸಹಾಯ ನೀಡಿದ್ರೆ ಬಹುಶಃ ಆ ಮಠ ಇನ್ನೂ ಮುಂದೆ ಬಂದು ಇನ್ನಷ್ಟು ಜನಸೇವೆ, ದಾಸೋಹ ಸೇವೆಯನ್ನು ಕೂಡ ಮಾಡ್ಬೋದು, ಕಾರ್ಯಕ್ರಮಗಳನ್ನು ಮಾಡ್ಬೋದು ಮಠದಲ್ಲಿ. ಬನ್ನಿ, ಅಲ್ಲಿ ನಿಮಗೆ ಗದ್ದುಗೆಗಳನ್ನು ತೋರಿಸ್ತೀನಿ. ಬನ್ನಿ ಹಾಗೆ. ಬೋರ್ಡ್ ತಗೊಳ್ಳಿ. ನೋಡಿ, ಇದು ಸ್ವಾಮಿಯವರ ಗದ್ದಿಗೆ. ಅದೆಷ್ಟು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಆ ಶಿವಲಿಂಗ ನಮ್ಮಲ್ಲಿ ಭಕ್ತಿ ಭಾವನೆಯನ್ನ ಮೂಡಿಸಿ ಮನಸ್ಸಿಗೆ ಶಾಂತಿ ಮತ್ತು ನಿರ್ಮಲತೆಯನ್ನ ಕೊಡ್ತಾ ಇರ್ತದೆ. ಅವರ ತಾತ ಮುತ್ತಾತರು ಯೋಗಿ ಪರಂಪರೆಯ ಗದ್ದುಗೆಗಳು ಇವೆ. ಅವರ ಒಂದು ಸಮಾಧಿಗಳ ಮೇಲೆ ಭಕ್ತಿಯಿಂದ ಶಿವಲಿಂಗ ಇದೆ. ಆ ಸ್ವರ್ಗಸ್ಥರಾದಂತಹ ಆ ದೇವಾನುದೇವತೆಗಳ ಸನ್ನಿಧಿಯಲ್ಲಿ ಸೇರ್ಕೊಂಡಿರುವಂತಹ ಆ ಪೂಜ್ಯರ ಒಂದು ಭಾವಚಿತ್ರಗಳು ನೋಡಿ, ಅದೆಷ್ಟು ಅದ್ಭುತವಾಗಿದೆ, ಎಷ್ಟು ಮನಃಶಾಂತಿ ಇದೆ, ದೈವಿಕ ಕಳೆ ಇದೆ. ಆ ಒಂದು ಅಪರೂಪದ ವ್ಯಕ್ತಿಗಳನ್ನ ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದಾರೆ. ಕಾರದ ಸ್ವಾಮಿಗಳ ಒಂದು ಅದ್ಭುತವಾದಂತಹ ಪವಾಡ ಪುರುಷರು, ಅವರ ಪರಂಪರೆಯ ಉತ್ತರ ಕರ್ನಾಟಕದ ಒಂದು ಚಿತ್ರ ಇದೆ. ಇಲ್ಲಿ ಯೋಗಿ ಮುನಿಗಳ ಒಂದು ಅವಧೂತರ ಪರಂಪರೆಯ ಗದ್ದುಗೆಗಳಿವೆ. ಇಂಥ ಒಂದು ಪುಣ್ಯ ಸ್ಥಳ ಇಲ್ಲಿದೆ ಕೆರೆಕಲ್ ಕ್ರಾಸ್ನಲ್ಲಿ. ಇದು ಮುಂದೆ ಇನ್ನೂ ಒಂದು ಪುಣ್ಯಕ್ಷೇತ್ರವಾಗುವಂತ ಸಾಧ್ಯತೆ ಇದೆ. ಅದು ತನುಮನ ಧನ ಭಕ್ತಾದಿಗಳಿಂದ ಸೇರಿದ್ರೆ ಈ ಕೆರೆಕಲ್ ಕ್ರಾಸು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಸಂಶಯವಿಲ್ಲ. ಎಲ್ಲಾನಿಂದೊಬ್ಬ ಸ್ವಾಮಿ ಆಶ್ರಮ ಅಂತ ಬಹಳ ಹೆಸರಾಗುತ್ತೆ. ಆದ್ರಿಂದ ಭಕ್ತಾದಿಗಳು ಬಂದು ಇಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ತಮ್ಮ ಒಂದು ಸೇವೆ ಕಾಣಿಕೆಯನ್ನ ಕೊಟ್ಟು ಅದನ್ನ ಮಠವನ್ನ ಅಭಿವೃದ್ಧಿಗೊಳಿಸಬೇಕಾಗಿ ಪ್ರಾರ್ಥನೆ. ಮತ್ತು ರಾಮಕೃಷ್ಣಪ್ಪನವರು ಕೂಡ ಸ್ವಲ್ಪ ಮಾತಾಡ್ತಾರೆ ನೋಡಿ. ಈ ಗುರುಕುಲ ಆಶ್ರಮ ಸುಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಇದು ನಡ್ಕೊಂಡ್ ಬಂದಿದೆ. ಸಾಧು ಸಂತರುಗಳು ಈ ಸೇವೆ ನಾವು ಹುಟ್ಟಿ ಬೆಳೆದಿಲ್ಲ ಬೆಂಗಳೂರು, ಆದರೆ ನಾವೆಲ್ಲ ತನುಮನಧನವಾಗಿ ಈ ಗುರು ಸೇವೆನ ಮಾಡಿಕೊಂಡು ಈ ಮನಮೆಚ್ಚೋ ಕೆಲಸದಲ್ಲಿ ಒಂದು ಜನಾರ್ದನ ಸೇವೆ, ಜನರ ಸೇವೆ ಅಂತ ಜನರಿಗೆ ತಿಳುವಳಿಕೆ ಕೊಟ್ಕೊಂಡು ತಂದೆ ತಾಯಿ ಸೇವೆ ಮಾಡಿಕೊಂಡು, ತಾಯಿಯವರ ಗದ್ಗೆ ಇದು ಈ ಗೌಡರು ಅಂತ ಜೋಗೇಗೌಡ ಅಂತ ಆ ಸ್ವಾಮಿಗಳ ಗದ್ಗೆ ಇದು, ಎಲ್ಲ ನಿಂದಪ್ಪ ಅಂತ ನಾಗಮಂಗಲ ತಾಲೂಕು ಗುಂಡೇನಹಳ್ಳಿಯಿಂದ ಬಂದು ಆ ಗೂಬೇಕಲ್ಲಮ್ಮ ತಾಯಿ ಎನ್ನುವ ಆ ಆಶೀರ್ವಾದದಿಂದ ಬಂದು ಇಲ್ಲಿ ಒಬ್ಬರು ಮುನಿಗಳು ನೆಲೆಸ್ಕೊಂಡು 1990ನೇ ಇಸ್ವಿಲಿ 91ರಲ್ಲಿ ನಮ್ಮ ಗುರುಗಳಾದ ಹನುಮಂತಪ್ಪ ಸ್ವಾಮಿಗಳು ಬಂದು ಇಲ್ಲಿ ನೆಲೆಸ್ಕೊಂಡು ನಮಗೆ ದೀಕ್ಷೆ ಕೊಟ್ಕೊಂಡು, ರಂಗಪ್ಪ ಸ್ವಾಮಿಗಳು ಅಂತ ಮಂಡ್ಯದವರೊಬ್ಬರು, ಅವರ ಸಮಾಧಿಗಳು ಕೂಡ ಇಲ್ಲಿದೆ. ಅವರ ಸೇವೆನ ಮಾಡಿಕೊಂಡು ಪ್ರತಿ ಆರಾಧನೆ, ಪೌರ್ಣಮಿ, ಅಮಾವಾಸ್ಯೆ ಇಂಥ ಕಾರ್ಯಗಳನ್ನ ಮಾಡಿಕೊಂಡು ದಿನ ಗುರು ಸೇವೆ ಮಾಡಿಕೊಂಡು ಒಂದು ಮನಮೆಚ್ಚ ಕೆಲಸದಲ್ಲಿ ಇಲ್ಲಿ ಭಗವಂತನ ದರ್ಶನ ಮಾಡಿ ಈ ಜನ್ಮ ಪಾವನ ಮಾಡ್ಕೊಂಡಿದ್ದೀನಿ ಗುರು ತಂದೆ ತಾಯಿ ಸೇವೆ ಮಾಡಿದಾಗಿಂದ. ನಿಮ್ಮಲ್ಲಿರೋ ಅನುದಾನ ನಮ್ಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಈ ಮಠ ಕಿರು ಮಠ ಒಂದು ಬೆಳೀತದೆ. ಇಲ್ಲಿ ಬರೋಂಥ ಒಬ್ಬರು ಯಾರೇ ಒಂದು ಹುಚ್ಚರಾಗಲಿ, ಕುಂಟ್ರಾಗಲಿ, ಕುರುಡರಾಗಲಿ, ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಅವ್ರಿಗೆ ಡೈಲಿ ಇಲ್ಲಿ ಏನೇ ಒಂದು ಪ್ರಸಾದನ ಒಬ್ರಿಗೆ ಆಗಲಿ ಇಬ್ರಿಗೆ ಆಗಲಿ ಕೊಟ್ಟಿದ್ದ ಶಿವ ಕೊಟ್ಟಿದ್ದ ಅನ್ನಕ್ಕೆ ಪ್ರಾಣ ಜೀವಾತ್ಮ ಉಳಿಸೋಕ್ಕೋಸ್ಕರ ಒಂದು ದಾನಿಯಾಗಿ ಕೊಡ್ತಾ ಇದ್ದೀನಿ ಆ ಶಿವನ ಹೆಸರಲ್ಲಿ. ನಾನು ಇನ್ನೇನು ಮಾತಾಡೋದೇನಿಲ್ಲ. ನಿಮ್ಮ ಒಂದು ಏನಿದೆಯೋ
ನೋಡಿ ಒಂದ್ಸಲಿ ಬಂದು ಪರಿಶೋಧನೆ ಮಾಡಿ ಜಾಗನ ಬಂದು ನೋಡಿ ಈ ಈ ಗುರುಮಠನ ಬೆಳೀಲಿ, 10 ಜನಕ್ಕೆ ಒಂದು ಅನುಕೂಲತೆ ಆಗಲಿ. ನಮ್ಮ ತಲೆಮಾರು ಬೇಡ, ಇನ್ನು ಮತ್ತೆ ಹುಟ್ಟೋ ಮಕ್ಕಳ ತಲೆಮಾರಿಗೂ ಬೇಕಿದು. ಸಾಧು ದರ್ಶನ ಪಾಪನಾಶ್ರಮ ಅಂತಾರೆ. ಸಾಧುಗಳ ಒಂದು ದರ್ಶನ, ಸಾಧುಗಳ ಸೇವೆ, ಸಾಧುಗಳ ವಾಕ್ಯ ಇದು ಕೇಳ್ಕೊಂಡು ಹೋಗ್ತಾ ಇದ್ರೆ ತುಂಬ ಆತ್ಮಶುದ್ಧಿ ಆಗುತ್ತೆ, ಜ್ಞಾನ ಶುದ್ಧಿ ಆಗುತ್ತೆ. ನಾವು ಏನೇನೋ ಯೋಗ ಮಾಡ್ತೀವಿ, ಯೋಗ ಯಾವುದೂ ಇಲ್ಲ, ತಂದೆ ತಾಯಿ ಪಾದದಲ್ಲೇ ಆ ಯೋಗ ಇರೋದು. ಆ ಸೇವೆ ಮಾಡಿದ್ರೆ ಸಾಕು, ಮೋಕ್ಷ ಸಿಗುತ್ತೆ ಮನುಷ್ಯನಿಗೆ. ಇನ್ನೇನು ಬಂದಾಗ ಏನು ಎತ್ಕೊಂಡ್ಬಂದಿಲ್ಲ, ಎತ್ಕೊಂಡು ಹೋಗೋದಿಲ್ಲ. ನಾನು ನನ್ನದೊಂದು ಫಸ್ಟ್ ವ್ಯಾಮೋಹ ಬಿಸಾಕಿ ನಿಂದು ಒಂದು ಗಿಡ ನೆಡಿ, ಆ ಗಿಡ ನೆಡ್ರೆ ಒಂದು ಹಸಿರು ಕೊಡುತ್ತೆ, ಉಸಿರು ಕೊಡುತ್ತೆ, ಒಳ್ಳೆ ಗಾಳಿ ಕೊಡುತ್ತೆ, ಒಳ್ಳೆ ಜ್ಞಾನ ಕೊಡುತ್ತೆ. ಇಂಥ ಒಂದು ಅಶ್ವತ್ಥ ಕಟ್ಟೆ, ಒಂದು ದೇವಸ್ಥಾನ, ಮಠ, ಇಂಥ ಮಾನ್ಯತೆಗಳು ಹಳೆಯದೆಲ್ಲ ತುಂಬ ಅಳಿಸೋಗಿದೆ. ಅದು ಮತ್ತೆ ಅಭಿವೃದ್ಧಿ ಆಗಬೇಕು. ಪುನರಪಿ ಮಾಡೋದ್ರೆ ಅದು ಬೆಳೀತಾ ಇರಬೇಕು. ನಮ್ಮ ತಲೆಮಾರು ಇನ್ನೊಂದು ತಲೆಮಾರು ಬೆಳೀತಾ ಇರಬೇಕು ಅಲ್ವರ. ಈಗಲೇ ನಾವು ಕಳ್ಕೊಬಿಟ್ರೆ ತುಂಬ ಕಷ್ಟ ಆಗ್ತದೆ ಇದು. ಯಾಕಂದರೆ ಜಗತ್ತು ಇವತ್ತೆಲ್ಲ ಅಳುವಾಗಿ ಬರ್ತಾ ಇದೆ. ಎಲ್ಲ ಬೆಂಗಳೂರು ಪೇಟೆ ಬೆಳೆದು ಇವತ್ತು ಕುಡಿಯೋ ನೀರಾಗಲಿ, ಒಂದು ಗಾಳಿ ಆಗಲಿ ಎಲ್ಲ ವಿಸ್ಮಯವಾಗಿದೆ. ಆ ವಿಸ್ಮಯದಿಂದ ಮನುಷ್ಯನು ವಿಷ ಆಗ್ಬಿಟ್ಟಿದ್ದಾನೆ. ಆ ವಿಷ ಬೇಡ, ಅಮೃತ ಆಗಬೇಕು ಅಂದರೆ ನಾವು ಈ ಒಳ್ಳೆ ಕೆಲಸಗಳು ಮಾಡಿಕೊಂಡು, ಒಳ್ಳೆ ಬೋಧಿಸ್ಕೊಂಡು, 10 ಜನಕ್ಕೆ ತಿಳುವಳಿಕೆ ಕೊಟ್ಕೊಂಡು ಇಂಥ ಸೇವೆ ಮಾಡ್ರಪ್ಪ. ಹಣದಿಂದ ಯಾವತ್ತೂ ಹೋಗೋದು ಬೇಡ, ಅನ್ನದಿಂದ ಅನ್ನಕ್ಕೆ ಪ್ರಾಣ ಅನ್ನ ಬೇಕಷ್ಟೇ ಮನುಷ್ಯನಿಗೆ. ಆ ಮಠ ಬೆಳೆಸ್ಕೊಂಡು ಹೋಗೋಕ್ಕೆ ಒಂದು ಅನುಕೂಲತೆ ಮಾಡ್ಕೊಂಡು ಅಂತ 2 ಮಾತು ಹಿತವಚನ ಆಡಿದ್ದೀನಿ. ಇದು ಸರಿಯೋ ತಪ್ಪೋ ಗೊತ್ತಿಲ್ಲ. ನನ್ನ ಆತ್ಮಸ್ವರೂಪ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡಿ ನನಗೆ ಏನೋ ಒಂದು ಸಹಾಯ ಮಾಡಿ. ಶರಣಾರ್ಥಿ ಗುರುದೇವ. ನಂದು ಬಸವ ಸಾಹಿತ್ಯ.